ಇವತ್ತು ನಮ್ಮ ಹತ್ರ ಒಂದು ಪಾರ್ಟ್ ಇದೆ. ಇದು ನಿಮಗೆ ಗೊತ್ತಾಗ್ತಿದೆಯಾ ಏನು ಪಾರ್ಟ್ ಎತ್ತ ಅಂತ ನನಗೆ ಅರ್ಥ ಆಗಲ್ಲ. ಬಟ್ ಕೆಲವರಿಗೆಲ್ಲ ಈ ಶೇಪ್ ನೋಡಿದಾಗ ಏನು ಅಂತ ಗೊತ್ತಾಗಬಹುದು. ಸೊ ಇದು ಬಂದ್ಬಿಟ್ಟು ಒಂದು ಟರ್ಬೋ, ವ್ಯಾಕ್ಯೂಮ್ ಬೂಸ್ಟ್ ಕಂಟ್ರೋಲ್ಡ್ ಟರ್ಬೋ. ಇದು ಟರ್ಬೋದಲ್ಲಿ ತುಂಬ ಟೈಪ್ ಬರುತ್ತೆ. ಸೊ ಇದೊಂದು ಟೈಪ್, ನಾನು ತುಂಬ ಟೈಪ್ ಬಗ್ಗೆ ಹೋಗಲ್ಲ, ಮುಂದಿನ ವೀಡಿಯೋಗಳಲ್ಲಿ ಟೈಪ್ ಬಗ್ಗೆ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಒಂದು ಟರ್ಬೋ ಏನಕ್ಕೆ ಒಂದು ಗಾಡಿಗೆ ಬೇಕು ಅಂದರೆ, ನಮ್ಮ ಇಂಟೇಕಿಗೆ ಹೋಗುವಂಥ ಟರ್ಬೋ ಕೆಲಸ ಏನು, ಎಕ್ಸಾಸ್ಟ್ ಗ್ಯಾಸನ್ನು ತಗೊಂಡು, ಅಂದರೆ ಇಲ್ಲಿಂದ ಬರುವಂಥ ಪ್ರೆಷರ್ಡ್ ಎಕ್ಸಾಸ್ಟ್ ಬರುವಂಥ ಗಾಳಿ ತಗೊಂಡು, ಎಕ್ಸಾಸ್ಟ್ ಗ್ಯಾಸಸನ್ನು ತಗೊಂಡು ಇಂಟೇಕ್ ಹೋಗುವಂಥದ್ದನ್ನು ಸ್ಪೀಡ್ ಮಾಡೋದು, ಅಂದರೆ ಸಿಲಿಂಡರ್ಗೆ ಹೋಗುವಂಥದ್ದು. ಅಂದರೆ ಒಂದು ಟರ್ಬೋ ಎಷ್ಟು ಏರನ್ನು ಎಷ್ಟು ಅತಿ ಹೆಚ್ಚು ಸ್ಪೀಡಾಗಿ ಕಂಪ್ರೆಸ್ ಮಾಡಿ ಕಳಿಸೋಕ್ಕಾಗುತ್ತೋ ಅಷ್ಟು ಜಾಸ್ತಿ ಆಕ್ಸಿಜನ್ ಕಳಿಸಿದ ಹಾಗೆ ಇಂಜಿನ್ ಸಿಲಿಂಡರ್ಗೆ. ಸೊ ಅವಾಗ ಏನಾಗುತ್ತೆ, ಅತಿ ಹೆಚ್ಚು ಆಕ್ಸಿಜನ್ ಹೋದಾಗ ಒಳ್ಳೆ ರೀತಿಯಲ್ಲಿ ಫೈರಿಂಗ್ ಆಗುವಂಥದ್ದು, ಗಾಡಿ ಪರ್ಫಾರ್ಮೆನ್ಸು ಅದೇ ರೀತಿ ಎಫಿಷಿಯನ್ಸಿ ಜಾಸ್ತಿ ಆಗುವಂಥದ್ದು. ಸೊ ಒಂದು ಟರ್ಬೋ ಯಾವ ರೀತಿಯ ವರ್ಕ್ ಆಗುತ್ತೆ ನೋಡೋಣ. ಸೊ ನಾನು ಇವಾಗ ನೋಡಿ, ಇಲ್ಲಿ ಟರ್ಬೋದಲ್ಲಿ ಏನಿಲ್ಲಿದೆ ಒಂದು ಪಾರ್ಟ್ ಹೇಳ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಕೋಲ್ಡ್ ಸೈಡು. ಸೊ ಇದು ಇಲ್ಲಿ ಫಿಟ್ಟಿಂಗ್ ಬರುತ್ತೆ. ಇದು ಬಂದ್ಬಿಟ್ಟು ಕೋಲ್ಡ್ ಸೈಡು, ಅಂದರೆ ಇಲ್ಲಿಂದ ಡೈರೆಕ್ಟಾಗಿ ಇಂಟೇಕಿಗೆ ಹೋಗುವಂಥದ್ದು, ಇಂಟೇಕ್ ಸಿಲಿಂಡರಿಗೆ ಏರ್ ಹೋಗುತ್ತೆ. ಸೊ ಇಲ್ಲಿಂದ ಈ ಲೈನಿಂದ ಎಕ್ಸಾಸ್ಟ್ ಸಿಲಿಂಡರಿಂದ ಗ್ಯಾಸಸ್ ಬರುವಂಥದ್ದು, ಇಲ್ಲಿಂದ ಹೋಗಿ ಹೊರಗಡೆ ಬರುವಂಥದ್ದು. ಸೊ ಇಲ್ಲೊಂದು ಫ್ಯಾನ್ ಇದೆ. ಸೊ ನಾನು ತೋರಿಸ್ತೀನಿ, ಕಾಣ್ತಾ ಇದೆಯಾ ಗೊತ್ತಿಲ್ಲ ನಿಮಗೆ. ಸೊ ಇಲ್ಲೊಂದು ಫ್ಯಾನ್ ಇದೆ, ಇದನ್ನ ಟರ್ಬೋ ಕೋರ್ ಅಂತಾರೆ. ಸೊ ಈ ಫ್ಯಾನು ಗಾಳಿಯಲ್ಲಿ ತಿರುಗಿದಾಗ ಇಲ್ಲಿಂದ ಬರೋ ಪ್ರೆಷರಿಂದ ತಿರುಗಿ, ಸೊ ಈ ಕಡೆ ಒಂದು ಫ್ಯಾನ್ ಇದೆ. ಸೊ ಇದನ್ನು ತಿರುಗಿದಾಗ ಇಂಟೇಕಲ್ಲಿ ಬರುವಂಥ ಏರು ಪುಷ್ ಆಗಿ ಪ್ರೆಷರ್ ಆಗುವಂಥದ್ದು. ಅಂದರೆ ಬೇಸಿಕಲಿ ನಿಮ್ಮ ಕಂಪ್ರೆಸರ್ ಏನು ಕೆಲಸ ಮಾಡುತ್ತೆ ಅದೇ ರೀತಿ, ಅಂದರೆ ಪುಷ್ ಮಾಡಿ ಕಳಿಸ್ತಾ ಇರುವಂಥದ್ದು. ಏರ್ ಕಂಪ್ರೆಸರ್ ಯಾವ ರೀತಿ ಪುಷ್ ಮಾಡುತ್ತೆ, ಕವರ್ ಮಾಡುತ್ತೆ, ಅದೇ ರೀತಿ. ಸೊ ಡಿಸೈನ್ ನೋಡ್ಬೋದು ನೀವಿಲ್ಲಿ. ಸೊ ಇದು ಪುಷ್ ಮಾಡಿ ಇಂಟೇಕಿಗೆ ಕಳಿಸುತ್ತೆ. ಸೊ ನೆಕ್ಸ್ಟು ಇದು ಬಂದ್ಬಿಟ್ಟು ವ್ಯಾಕ್ಯೂಮ್ ಬೂಸ್ಟ್ ಕಂಟ್ರೋಲ್, ಇದು ಅಥವಾ ಇದನ್ನು ವೇಸ್ಟ್ ಗೇಟ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಪ್ರೆಷರ್ ಕಂಟ್ರೋಲ್ ಮಾಡೋಕ್ಕೆ ಇರುವಂಥದ್ದು. ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಬೇಕಾದ್ರೆ ನೀವು ನನಗೆ ಇದರಲ್ಲಿ ಕಮೆಂಟ್ ಮಾಡಿದರೆ ಏನು ಅಂತ ಕಲಿಬೇಕು ಅಂದರೆ ಇದು ವರ್ಕಿಂಗ್ ಹೆಂಗೆ ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ಸಿಂಪಲ್ ಆಗಿ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ನಾನೀಗ ವೇಸ್ಟ್ ಗ್ಯಾಸ್ ಮುಚ್ಚಿದ್ದೀನಿ. ಸೊ ಏರ್ಪಾಡು ನೋಡಿ, ಇಲ್ಲಿಂದ ಎಕ್ಸಾಸ್ಟ್ ಗ್ಯಾಸ್ ಬರ್ತಾ ಇದೆ, ಇಲ್ಲಿ ನೋಡಿ ಫ್ಯಾನ್ ತಿರುಗ್ತಾ ಇದೆ, ಇಲ್ಲಿ ನೋಡಿ ತಿರುಗ್ತಾ ಇದೆ. ಗೊತ್ತು ನೋಡಿ, ಇವಾಗ ತೆಗೆದಿದ್ದೀವಿ, ಅಂದರೆ ಸುಮಾರು 100,000 RPM ಅಲ್ಲಿ ಇದು ತಿರುಗುತ್ತೆ ಮಾಡಿ. ಸೊ ಇದನ್ನು ಫಿಕ್ಸ್ ಆಗಿರುವಂತಹ ಏನಾಗುತ್ತೆ, ಇಲ್ಲಿ ಫಿಕ್ಸ್ ಆಗಿ ಪ್ರೆಷರ್ ಆಗಿ ಏರ್ ಬಂದಿರ್ತದೆ. ಸೊ ಇದರಲ್ಲಿ ಬೇರೆ ಪಾರ್ಟ್ ಅಂದರೆ, ಸೊ ಇಲ್ಲಿ ಪ್ಯಾಸೇಜ್ ಒಂದು ಆಯಿಲ್ ಇದಿರುತ್ತೆ, ಆಯಿಲ್ ಪ್ಯಾಸೇಜ್, ಯಾಕಂದರೆ ಅದನ್ನು ಲುಬ್ರಿಕೇಶನ್ ಮಾಡೋಕ್ಕೋಸ್ಕರ ಇಷ್ಟು ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇರುತ್ತಲ್ಲ. ಇದಿಷ್ಟು ಟರ್ಬೋ ಬಗ್ಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಟರ್ಬೋ ಬಗ್ಗೆ ನಿಮಗೆ ತುಂಬ ತಿಳ್ಕೊಬೇಕು ಅಥವಾ ಇನ್ನೂ ತುಂಬ ಡೀಟೇಲ್ ಆಗಿ ಈ ಕಸ್ಟಮೈಸೇಷನು ಪವರ್ ಮಾಡಬೇಕಂದ್ರೆ ಕಮೆಂಟ್ ಅತಿ ಹೆಚ್ಚು ಬಂದರೆ ಖಂಡಿತ ನಾನು ಮಾಡ್ತೀನಿ. ಥ್ಯಾಂಕ್ ಯು.